ಕರ್ನಾಟಕದಲ್ಲಿ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೆ ಇನ್ನೂ ಕೆಲ ಭಾಗದಲ್ಲಿ ಬರದ ಪರಿಸ್ಥಿತಿ ಇದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಈ ಬಾರಿ ಮುಂಗಾರು ಕೊರತೆಯಾಗಿರೋದು. ಮಳೆ ಇಲ್ಲದೆ ಕಾರಂಜ ಡ್ಯಾಂ ಒಳಹರಿವು ಶೂನ್ಯ ಆಗಿ ಹೋಗ್ಬಿಟ್ಟಿದೆ. ಒಂದ್ ಕಡೆ ಮಹಾರಾಷ್ಟ್ರದ ಭಾಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿ, ಕೊಪ್ಪಳ ಈ ಭಾಗದ ಜಲಾಶಯಗಳು ಭರ್ತಿಯಾಗ್ತಾ ಇದ್ರೆ ಕಾರಂಜ ಜಲಾಶಯದಲ್ಲಿ ಮಾತ್ರ ನೀರಿನ ಒಳಹರಿವು ಶೂನ್ಯ ಹಂತಕ್ಕೆ ನಿಂತಿದೆ. ಕಾರಂಜ ಜಲಾಶಯದಲ್ಲಿ ನೀರಿನ ಪ್ರಮಾಣ ಇಳಿಕೆ ಕಾಣ್ತಾ ಇರುವಂತದ್ದು. ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಕೆ ಗ್ರಾಮದಲ್ಲಿರುವಂತಹ ಡ್ಯಾಂ ಇದು. ಕಾರಂಜ ಡ್ಯಾಂನಲ್ಲಿ ಸದ್ಯ 4.5 TMC ಮಾತ್ರ ನೀರಿರೋದು. ಈಗಿರುವ ನೀರು ಕುಡಿಯೋದಕ್ಕೆ ಮಾತ್ರ ಸಾಕಾಗತ್ತೆ. ಮುಂಗಾರು ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಸಾಕಷ್ಟು ಸಮಸ್ಯೆಯನ್ನ ಅಲ್ಲಿನ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ. ಕಾಲುವೆಗಳಿಗೆ ನೀರು ಹೋಗ್ತಾ ಇಲ್ಲ. ಮಳೆ ಬಂದಷ್ಟೇ ರೈತರ ಬೆಳೆಗಳಿಗೆ ಕಾರಂಜ ನೀರು ಸಿಗತ್ತೆ. ಇನ್ನು ಕಾರಂಜ ಡ್ಯಾಂನಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬೀದರ್ ಜಿಲ್ಲೆಯಾದ್ಯಂತ ಬರದ ಛಾಯೆ ಈಗ ಆವರಿಸಿರ್ತಕ್ಕಂಥದ್ದು. ನಿರೀಕ್ಷೆ ನಿಟ್ಟಿನಲ್ಲಿ ಇವತ್ತು ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥ ಕಾರಂಜ ಡ್ಯಾಮ್ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಮತ್ತೆ ಒಳಹರಿವು ಇರದೇ ಇರೋ ಕಾರಣದಿಂದ ಇವತ್ತು ಡ್ಯಾಮ್ ಸಂಪೂರ್ಣ ಖಾಲಿ ಆಗ್ತಾ ಇರತಕ್ಕಂಥದ್ದು. ನಾನು ಸದ್ಯ ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥ ಕಾರಂಜ ಡ್ಯಾಮ್ನ ಒಡಲಿನಲ್ಲಿದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಕಾರಂಜ ಜಲಾಶಯದಲ್ಲಿ ನೀರಿನ ಮಟ್ಟ ಇದೆ ಅನ್ನೋದನ್ನ. ಇದೇ ಒಂದು ಕಾರಂಜ ಡ್ಯಾಮು. ಇದು ಬೀದರ್ನ ಜೀವನಾಡಿ ಆಗಿರ್ತಕ್ಕಂಥದ್ದು. ಬೀದರ್ ನಗರ, ಚಿಟಗುಪ್ಪ ಮತ್ತು ಹುಮ್ನಾಬಾದ್ ತಾಲೂಕುಗಳ ಗ್ರಾಮೀಣ ಪ್ರದೇಶ ಮತ್ತು ನಗರದ ಪಟ್ಟಣಗಳಿಗೆ ಇದೇ ಒಂದು ಡ್ಯಾಮ್ನಿಂದ ಕುಡಿಯೋಕ್ಕೆ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷ ಆಗ್ತಾ ಇದೆ. ಆದರೆ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಈಗಾಗಲೇ ಮುಂಗಾರು ಆರಂಭಗೊಂಡು 1 ತಿಂಗಳ ಆದರೂ ಕೂಡ ಏಕೆಯಂತೆ 131 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಕೇವಲ 77 ಮಿಲಿಮೀಟರ್ ಮಳೆ ಅಷ್ಟೇ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಏನು ಕಾರಂಜನ ಹಿನ್ನೀರಿನ ಭಾಗದಿಂದ ಏನು ಹುಮ್ನಾಬಾದ್ ಮತ್ತು ಚಿಟಗುಪ್ಪ ಭಾಗದಿಂದ ಏನು ಒಳಹರಿವು ಬರ್ತಾ ಇತ್ತು, ಆ ಒಳಹರಿವು ಶೂನ್ಯ ಇರತಕ್ಕಂಥದ್ದು. ಯಾಕಂದರೆ ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ 150 ಕ್ಯೂಸೆಕ್ ನೀರು ಒಳಹರಿವು ಇತ್ತು. ಈ ಬಾರಿ ಶೂನ್ಯ ಒಳಹರಿವು ಇರತಕ್ಕಂಥದ್ದು. ಹೀಗಾಗಿ ಕಾರಂಜ ಡ್ಯಾಮು ಈಗ ದಿನೇ ದಿನೇ ನೀರು ಕಡಿಮೆ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ಯಾಕಂದರೆ ಈ ಒಂದು ಕಾರಂಜ ಡ್ಯಾಮ್ 7.65 TMC ನೀರನ್ನು ಏನು ಸಂಗ್ರಹದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಈ ಬಾರಿ ಏನು ಕಾರಂಜದ ಬಲದಂಡೆ 131 ಕಿಲೋಮೀಟರ್ ಮತ್ತು ಕಾರಂಜ ಎಡದಂಡೆಯ 31 ಕಿಲೋಮೀಟರ್ ಏನು ಕಾಲುವೆಗಳಿವೆ. ಈ ಕಾಲುವೆಗಳಿಂದ ನೀರು ಹರಿಸ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಇವತ್ತು ಕಾರಂಜ ಅಧಿಕಾರಿಗಳು ಬಂದ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಮಳೆ ಆಗದೇ ಇದ್ದರೆ ಕುಡಿಯುವ ನೀರಿಗೂ ಕೂಡ ಸಂಕಷ್ಟ ಎದುರಾಗ್ತಕ್ಕಂಥ ಒಂದು ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಳೆಗಳಿಗೆ ಸಂಪೂರ್ಣ ನೀರನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ಅಧಿಕಾರಿಗಳು ಬಂದ್ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಸಂಕಷ್ಟ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರೋ ಹಿನ್ನೆಲೆಯಲ್ಲಿ ಬೆಳೆಗಳಿಗೆ ನೀರು ಒದಗಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಸಂಪೂರ್ಣ ಬಂದ್ ಮಾಡಿರ್ತಕ್ಕಂಥದ್ದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಬೆಳಗಾವಿಯ ಕೃಷ್ಣಾ ನದಿ ತೀರದಲ್ಲಿ ಭೀಕರ ದುರಂತ ನಡೆದು ಹೋಗಿದೆ. 4 ಕೋಟಿ ರೂಪಾಯಿ ಮೌಲ್ಯದ ರೈತರ ಜಾಕ್ವೆಲ್ ಕುಸಿತ ಆಗಿರುವಂಥದ್ದು. ಬೆಳಗಾವಿಯ ಕೃಷ್ಣಾ ನದಿ ತೀರದಲ್ಲಾಗಿರುವಂತಹ ಒಂದು ದುರಂತ ಇದು. ಬರೋಬ್ಬರಿ 4 ಕೋಟಿ ರೂಪಾಯಿ ಮೌಲ್ಯದ ರೈತರ ಜಾಕ್ವೆಲ್ ಕುಸಿತ ಆಗಿದೆ. ಅಮೃತ್ 2 ಯೋಜನೆಯ ಬ್ಲಾಸ್ಟಿಂಗ್ ವೇಳೆ ಕುಸಿತ ಆಗಿರುವುದಿದು. ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಘಟನೆ ನಡೆದಿರೋದು. ಕುಸಿದು ಬಿದ್ದಿದೆ ಕೃಷ್ಣ ಏತ ನೀರಾವರಿ ಯೋಜನೆ ಕುಸಿದು ಬಿದ್ದಿದೆ. ಜಾಕ್ವೆಲ್ 75 HP-ಯ 4 ಬೃಹತ್ ಪಂಪ್ ಸೆಟ್ಗಳು ನೀರು ಪಾಲಾಗಿ ಹೋಗಿದೆ. ಬರೋಬ್ಬರಿ 4 ಕೋಟಿ ಮೌಲ್ಯದ ಯೋಜನೆಯ ವಸ್ತುಗಳು ಇವುಗಳೆಲ್ಲವೂ ಕೂಡ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ನದಿಯ ಪಾಲಾಗಿದೆ. ಅಮೃತ್ 2 ಕುಡಿಯೋ ನೀರಿನ ಯೋಜನೆ ಕಾಮಗಾರಿ ಇದು. ಈ ಒಂದು ಯೋಜನೆಯ ಕಾಮಗಾರಿಯ ವೇಳೆ ಅವಘಡ ನಡೆದಿದೆ. ರೈತರೇ ಸ್ವಂತ ಖರ್ಚಿನಲ್ಲಿ ಈ ಒಂದು ಜಾಕ್ವೆಲ್ ಅನ್ನ ನಿರ್ಮಿಸಿಕೊಂಡಿದ್ರು. ಅದೀಗ ನೀರು ಪಾಲಾಗಿ ಹೋಗ್ಬಿಟ್ಟಿದೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ಬೆಳಗಾವಿಯ ಕಾಗವಾಡದಲ್ಲಾಗಿರುವಂಥದ್ದು. ರೈತರ ಜಾಕ್ವೆಲ್ ಕುಸಿದಿದೆ. ಬರೋಬ್ಬರಿ 4 ಕೋಟಿ ಮೌಲ್ಯದ ವಸ್ತುಗಳು ಈಗ ಮಣ್ಣುಪಾಲಾಗಿರುವುದು. ಕಳೆದ 30 ವರ್ಷಗಳ ಹಿಂದೆ ತಮ್ಮ ಜಮೀನು ಅಡಮಾನವಿಟ್ಟು ನಿರ್ಮಿಸಿದಂತಹ ಜಾಕ್ವೆಲ್ ಇದು. ರೈತರು ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆದು ಶಾಂತಿನಾಥ್ ಮತ್ತು ಕೃಷ್ಣ ಏತ ನೀರಾವರಿ ಯೋಜನೆಗಳನ್ನು ಆರಂಭ ಮಾಡಿರ್ತಾರೆ. ಬೀದಿಗೆ ಬಿದ್ದಿದೆ 500ಕ್ಕೂ ಹೆಚ್ಚು ರೈತರ ಕುಟುಂಬಗಳು. ಯಾಕಂದ್ರೆ ಅವರೆಲ್ಲರೂ ಕೂಡ ತಮ್ಮ ಜಮೀನನ್ನು ಅಡಮಾನ ಇಟ್ಟು ಬ್ಯಾಂಕ್ನಲ್ಲಿ ಸಾಲ ಸೋಲ ಮಾಡಿಕೊಂಡು ಈ ಒಂದು ಯೋಜನೆಗೆ ಕೈ ಹಾಕಿರ್ತಾರೆ. ಯೋಜನೆ ಕೂಡ ಆಲ್ಮೋಸ್ಟ್ ಸಕ್ಸಸ್ ಆಗಿರುತ್ತೆ. ಈಗ ಆ ಒಂದು ಜಾಕ್ವೆಲ್ ಕುಸಿತ ಆಗಿರೋದ್ರಿಂದ ಹಾಕಿದ ದುಡ್ಡೆಲ್ಲವೂ ಕೂಡ ವೇಸ್ಟ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ವಸ್ತುಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ.
30 ವರ್ಷದಾಗ 3 ಮಹಾಪೂರ್ ಇಷ್ಟು ದೊಡ್ಡ ಬಂದು ಅಂದ್ರ ಈ ಜಾಕ್ವೆಲ್ ಮ್ಯಾಗಿನ ನೀರ್ ಹೋದ್ರೆ ಬಿ ನಮ್ ಜಾಕ್ವೆಲ್ ಕ್ಯಾನ್ ಹಾಕಿಲ್ಲ. ಈ ವರ್ಷ ಅಮೃತದವ್ರು ಏನ್ ಮಾಡಕತ್ರು ಅವ್ರಿಗೆ 4-5 ಸಲ ಬಂದ್ ತಾಕೀತ್ ಮಾಡಿದ್ವಿ, ಅಷ್ಟು ತೆಗಿಬೇಡ್ರ. ಅವ್ರೇನ್ ಬ್ಲಾಸ್ಟಿಂಗ್ ಹಾಕಿರು ಇದನ್ನ ಕೆಡ್ತಾರ. ಇವತ್ತು ನಮಗೆ ಲುಸ್ಕಾನ್ ಎಷ್ಟಾಗೈತೆ ಅಂದ್ರೆ ಬರೇ ಸ್ಕೀಮ್ ಜಾಕ್ವೆಲ್ದ 3-4 ಕೋಟಿ ರೂಪಾಯಿ ಕಮ್ಮಿ. ಇವತ್ತು ನಮ್ದು ಮೋಟರ ಮತ್ ಬಿಟ್ಟ ಈ ಬೆಳಿ 500 ಎಕರೆ ಕಬ್ಬು ಐತಿ, 600 ಕುಟುಂಬ ಇವತ್ತು ಹಾದಿ ಮ್ಯಾಗ ಬರ್ತಾವ. ಈಗ ಸದ್ಯಕ್ಕೆ ಅವ್ರ ಸ್ಕೀಮ್ ಅಮೃತದವ್ರ ನಮ್ಗೆ ಅರ್ಜೆಂಟ್ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು, ಆಮೇಲೆ ಜಾಕ್ವೆಲ್ ಕಟ್ಟಿ ಕೊಡ್ಬೇಕು. ಒಂದ್ ವೇಳೆ ಮಾಡದಿತ್ರ ನಾವು ಸೆಡ್ಬಾಳ್ ಬಸ್ ಸ್ಟ್ಯಾಂಡ್ ಪೂರ್ಣ ಬಂದ್ ಮಾಡೋರು, ಇಡೀ ಊರ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. DC ಬರ್ಲಿ AC ಬರ್ಲಿ ಅದು ತಪ್ಪಜೆ ನಮ್ದು ಇತ್ತಂದ್ರ ಒಪ್ಪತ್ತೇವಿ, ಅವ್ರದ್ದು ಇತ್ತಂದ್ರ ಅದನ್ನ ಮಾಡಿಸಿ ಕೊಡ್ಬೇಕು. ಗೌರ್ಮೆಂಟ್ ಅಮೃತದ ಐತಿ, ನಮ್ದೇನಲ್ಲ. ಒಂದ್ ವೇಳೆ AC DC ಅಥವಾ ಸರ್ಕಾರ ನಮಗ್ ಸಪೋರ್ಟ್ ಮಾಡ್ಲಿಲ್ಲ ಮತ್ತೆ ಅವ್ರ ಕಡೆ ಕಾಂಪೆನ್ಸೇಷನ್ ಕೊಡ್ಲಿಲ್ಲ, ನಾವು ಸಂಪೂರ್ಣ ಸೆಡ್ಬಾಳ್ದಂದ್ ರಸ್ತಾ ಬಂದ್ ಮಾಡ್ತೇವೆ, ಇಡೀ ಊರ್ದೇವು. ಕುಡಿಯೋ ನೀರಿನ ಯೋಜನೆ ಪಕ್ಕದಲ್ಲಿ ಅವರು ಅಮೃತ ಯೋಜನೆದವರು ಜಾಕ್ವೆಲ್ ಡೈಲಿ ಅವ್ರಿಗೆ ನಾವು ಹೇಳಿದೀವಿ, ಇದು ಆಗುತ್ತದ, ಇದು ಡೇಂಜರ್ ಐತಿ, ನೀವು ಸ್ವಲ್ಪ ಇದು ಮಾಡ್ರಿ ಅಂದ್ರು ಅದು ಯಾವ ತರದವ್ರು ಕೇರ್ ಮಾಡಲಿಲ್ಲ. ಇವತ್ತು ಇದು ನಮ್ ಜಾಕ್ವೆಲ್ ಎಲ್ಲ ಕೊಲ್ಯಾಪ್ಸ್ ಆಗಿ 500 ಕುಟುಂಬಗಳಿಂದ ಬೀದಿಗೆ ಬಂದಿದೆವು. ಜಾಕ್ವೆಲ್ ಪಂಪಿಂಗ್ ಮಷಿನರಿ ಇದೆಲ್ಲ ಕೂಡಿ ಸುಮಾರು 3-3.5 ಕೋಟಿ ರೂಪಾಯಿ ಇವತ್ತು ಹಾನಿಯಾಗಿದೆ. ಜಾಕ್ವೆಲ್ ಕಳೆದ ತನಗಿದ್ರು ನಮ್ಮ ತಾಟದಾಗೆಲ್ಲ ಮಣ್ಣು ಹಾಕಿಲ್ಲಕರ ನಮ್ಮ ಹಾಸ್ಬಿಟ್ಟಿದ್ರು. ಈ ಹಾಸ್ಗಿತ್ತಿ ಮಕ್ಕಳಿಗೆ ಮಾಡೋದೇ ನೀನ ಕುಡಿ ನೀರು ಅಂತವ್ರು ಎಲ್ಲ ಕೋಆಪರೇಟಿವ್ ಕೊಟ್ಟು 15 ದಿನ ಹಿಂದಗಡೆ 15 ದಿನ ಹಿಂದಗಡೆ DC ಕ್ಯಾಡ್ರ್ ಪೋಲ್ ಕ್ಯಾಡ್ರ್ ಹತ್ತನೇ ಇಲ್ಲ. ಇದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಹಿತ್, ಈ ಒಂದು ಜಾಕ್ವೆಲ್ ಕುಸಿತಕ್ಕೆ ಕಾರಣ ಎಕ್ಸಾಕ್ಟ್ಲಿ ಏನು, ಅದ್ರ ಜೊತೆಗೆ ಒಟ್ಟು ಎಷ್ಟು ಪಂಪ್ ಸೆಟ್ಗಳಿತ್ತು, ರೈತರು ಎಷ್ಟು ವರ್ಷಗಳಿಂದ ಈ ಒಂದು ನೀರನ್ನ ಅವಲಂಬಿತರಾಗಿದ್ರು ಅಂತ ಈ ನೀರಿಗೆ? ಧನುಶ್ರೀ, ಖಂಡಿತವಾಗ್ಲೂ ಇದು ಸರ್ಕಾರದ ಒಂದು ಯೋಜನೆ. ಇದು ಏನಂತಂದ್ರೆ ಅಮೃತ ಕುಡಿಯುವಂತ ಯೋಜನೆ. ಇದು ಕಾಮಗಾರಿ ನಡೆಸುವಂತ ವೇಳೆ ಅಲ್ಲಿ ಬೃಹತ್ ಪ್ರಮಾಣದ ಬ್ಲಾಸ್ಟಿಂಗ್ ಅನ್ನ ಮಾಡಿದ್ದಾರೆ. ಅದು ಕೂಡ ಎಲ್ಲಿ ಮಾಡಿದ್ದಾರೆ ಅಂತಂದ್ರೆ ಏನಿದು ಸುಮಾರು 500 ಜನ ರೈತರು ಕೂಡ್ಕೊಂಡು ಒಂದು ಸುಮಾರು 30 ವರ್ಷಗಳ ಹಿಂದೆ ಈ ಒಂದು ಕಾಮಗಾರಿನ ಮಾಡ್ಕೊಂಡು ಸ್ವತಃ ಅವರೇ ಕೃಷ್ಣಾ ನದಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಲಿಫ್ಟ್ ಮಾಡ್ಕೊಂಡು ಅವರೇ ಸ್ವಂತ ಖರ್ಚಿನಲ್ಲಿ ಬರೋಬ್ಬರಿ 4 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿ ಬರೋಬ್ಬರಿ 900 ಎಕರೆಗೆ ಈ ಒಂದು ನೀರನ್ನ ತೆಗೆದುಕೊಂಡು ಹೋಗಿರ್ತಾರೆ. ಅವರು ಕಳೆದ 30 ವರ್ಷದಿಂದಲೂ ಕೂಡ ಇದೇ ಪಂಪ್ ಸೆಟ್ ಅನ್ನ ಬಳಸಿಕೊಂಡು ತಮ್ಮ ಜಮೀನುಗಳಿಗೆ ನೀರನ್ನ ಹಾಯಿಸ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಅಮೃತ ಯೋಜನೆ ಕಾಮಗಾರಿ ಏನು ಇವತ್ತು ರೈತರು ಕಟ್ಟಿದ್ರಂತ ಜಾಕ್ವೆಲ್ ಪಕ್ಕದಲ್ಲೇ ಇವತ್ತು ಕಟ್ಟೋಕೆ ಶುರು ಮಾಡಿದ್ರು. ಸಾಕಷ್ಟು ಬೃಹತ್ ಪ್ರಮಾಣದ ಕಾಮಗಾರಿ ಆಗಿರ್ತಕ್ಕಂಥದ್ದು. ಸುಮಾರು 6 ಪಟ್ಟಣಗಳಿಗೆ ನೀರು ತೆಗೆದುಕೊಂಡು ಹೋಗುವಂತ ಅಮೃತ ಯೋಜನೆ ಕಾಮಗಾರಿ ಇದು. ಆದ್ರೆ ಇವತ್ತು ಅಧಿಕಾರಿಗಳು ಅಲ್ಲಿನ ಗುತ್ತಿಗೆದಾರರು ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಂದ್ರೆ ಆ ಪಕ್ಕದಲ್ಲೇ ಡಿಗ್ಗಿಂಗ್ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಳಗಡೆ ಅಂದ್ರೆ ಡೀಪ್ ಹೋದ್ಮೇಲೆ ಕಲ್ಲು ಹತ್ತಿದೆ, ಆ ಕಲ್ಲನ್ನ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ, ಬ್ಲಾಸ್ಟಿಂಗ್ ಅನ್ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಜಾಕ್ವೆಲ್ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು. ಜಾಕ್ವೆಲ್ ಕುಸಿದು ಬೀಳ್ತಾ ಇದ್ದಂತೆನೆ ಗುತ್ತಿಗೆದಾರ ಅಲ್ಲಿಂದ ಕಾಲ್ ಕಿತ್ತಿರ್ತಕ್ಕಂಥದ್ದು ಆ ರೈತರ ಕೈಗೆ ಸಿಗ್ತಾ ಇಲ್ಲ. ಸೊ ಈಗ ರೈತರು ಹೇಳುವಂತದ್ದು, ನಮಗೆ ನೀವು ಹಾನಿಯನ್ನ ಮಾಡಿ ನಿಮ್ಮ ಕಾಮಗಾರಿನ ಮಾಡ್ಕೊಂಡಿದ್ದೀರಿ, ಸೊ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಇಲ್ಲಿನ ಪರಿಶೀಲನೆ ನಡೆಸಬೇಕು, ಯಾರು ತಪ್ಪಿತಸ್ಥದ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಹಾಗೆ ಇವತ್ತು ಏನು ನಾವು ರೈತರು ಇವತ್ತು ಆ ಒಂದು ಜಾಕ್ವೆಲ್ ಬಿದ್ದಿದ್ರಿಂದ ಬೀದಿಗೆ ಬಿದ್ದಿದ್ದೀವಿ, ನಮ್ಗೆಲ್ರಿಗೂ ಕೂಡ ಕಾಂಪನ್ಸೇಷನ್ ಕೊಡಬೇಕು. ಯಾಕಂತಂದ್ರೆ ಈಗ ಜಾಕ್ವೆಲ್ ಬಿದ್ದು 15 ದಿನಗಳ ಕಳೀತಾ ಬಂದ್ರು ಕೂಡ ಇದುವರೆಗೂ ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಏನಿವತ್ತು ಆ ನೀರನ್ನ ನಂಬ್ಕೊಂಡಿರ್ತಕ್ಕಂಥ 900 ಎಕರೆಗೂ ಕೂಡ ಇವತ್ತು ನೀರು ಇಲ್ಲದೆ ಪರದಾಟವನ್ನು ನಡೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು. ಒಟ್ನಲ್ಲಿ ಹೇಳೋದಾದ್ರೆ ಬರೋಬ್ಬರಿ 75 HP 4 ಮೋಟರ್ಗಳು ಹಾಗೆ ಕಟ್ಟಡ ಕಾಮಗಾರಿ ಇವತ್ತು ಸಂಪೂರ್ಣವಾಗಿ ನೆಲಸಮ ಆಗಿರ್ತಕ್ಕಂಥದ್ದು. ಅದು ಕೂಡ ಅಂತಂದ್ರೆ ಆ ಸರ್ಕಾರಿ ಕಾಮಗಾರಿ ಎಫೆಕ್ಟ್ ನಿಂದಾಗಿ. ಸೊ ಈಗ ರೈತರು ಹೇಳುವಂಥದ್ದು, ಜಿಲ್ಲಾಧಿಕಾರಿಗಳು ಬರಲೇಬೇಕು, ಅಲ್ಲಿವರೆಗೂ ನಾವು ಸುಮ್ಮನೆ ಕೂಡಲ್ಲ. ಯಾಕಂತಂದ್ರೆ 900 ಎಕರೆ ಅಂತಂದ್ರೆ ಸಾಧಾರಣ ಜಮೀನು ಅಲ್ಲ. ಯಾಕಂದ್ರೆ ಸಾಕಷ್ಟು ಬೃಹತ್ ಪ್ರಮಾಣದ ಜಮೀನಾಗತ್ತೆ. 500 ಕುಟುಂಬಗಳು ಇವತ್ತು ಅದನ್ನೇ ನಂಬ್ಕೊಂಡಿದ್ದೀವಿ. ಸೊ ನಮಗೆ ಪರಿಹಾರ ಬೇಕೇ ಬೇಕು ಅನ್ನುವಂತ ಪಟ್ಟನ್ನ ಇವತ್ತು ರೈತರು ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಲೋಹಿತ್, ತಮ್ಮೆಲ್ಲ ಮಾಹಿತಿಗಾಗಿ.